ತಾವರೆಕೆರೆ ಹೇಳ್ಕೊಳ್ಳಿ. ಯಾವ ತಾವರೆಕೆರೆ ಏನ್ ನಿದ್ದೆ ಮಾಡ್ತಾ ಇದ್ಯಾ? ಇಳಿಯಪ್ಪ. ಒಳ್ಳೆ ಆಸಾಮಿ ಕಣಯ್ಯ, ನನ್ನೇ ತಾವರೆಕೆರೆ ಮಾಡ್ಬಿಟ್ಟಿಯಲ್ಲ. ರೈಟ್. ಏನಪ್ಪಾ ಇದು? ಈ ಕಾಡಲ್ಲಿ ತಂದಿಳಿಸ್ಬಿಟ್ಟು ಭರ್ರಂತ ಹೊರಟೆ ಹೋದ್ನಲ್ಲಪ್ಪ. ರೇ ಯಜಮಾನ್ರೆ, ನಮಸ್ಕಾರ. ನಮಸ್ಕಾರ. ಇಲ್ಲಿ ತಾವರೆಕೆರೆ ಎಲ್ಲಿದೆ? ಇದೇ ತಾವರೆಕೆರೆ. ಇದೇನಾ? ಮತ್ತೆ ತಾವರೆ ಹೂವೆಲ್ಲೂ ಕಾಣಿಸ್ತಾನೆ ಇಲ್ಲ. ತಾವರೆ ಹೂವ ಇಲ್ಲೆಲ್ಲಿರ್ತದೆ? ಓಹ್, ಗೊತ್ತಾಯ್ತು. ತಾವರೆ ಹೂವು ಕೆರೆಯಲ್ಲಿರುತ್ತೆ. ಕೆರೆ ಎಲ್ಲಿದೆ? ಕೆರೆ ಅಲ್ಲಪ್ಪ, ತಾವರೆಕೆರೆ ಅಂತ ಊರ ಹೆಸರು. ಊರ್ನ ಕೆರೆ ಅಂತಾರೆ. ಓಹೋ, ಊರ್ನ ಕೆರೆ ಅಂತಾರ? ಹಾಗಾದ್ರೆ ಕೆರೆನ್ ಊರು ಅನ್ಬೇಕಾ? ಕೆರೆನ್ ಯಾರಾದ್ರೂ ಊರು ಅಂತಾರೇನ್ರಿ? ಎಲ್ಲೋ ಎಳೆ ನಿಂಬೆಕಾಯಿ. ಎಳೆ ನಿಂಬೆಕಾಯ. ಒಳ್ಳೆ ಗಾಜು ನಿಂಬೆಕಾಯಿ. ಏನಂದ್ರೆ? ದೇವ್ರೆ, ತಂದೆ ಹತ್ರ ಚಾಲೆಂಜ್ ಹಾಕಿ 100 ರೂಪಾಯಿ ತಗೊಂಡ್ ಬಂದಿದ್ದೀನಿ. ದಿಕ್ಕು ದಿಸೆ ಇಲ್ದೇ ಇರೋ ಈ ಊರಲ್ಲಿ ನೀನೇ ಕಾಪಾಡ್ಬೇಕು ಪ್ಲೀಸ್. ನಮಸ್ಕಾರ ಸ್ವಾಮಿ. ಇಲ್ಲಿ ರುದ್ರಪ್ಪ ಅಂತಿದ್ದಾನಂತಲ್ಲ, ಅವನ್ ಮನೆಯಲ್ಲಿ? ಏನ್ರಪ್ಪ ಮಾತಾಡಕ್ ಬರೋಲ್ವಾ? ರುದ್ರಪ್ಪನ ಮನೆ ಕೇಳಿದ್ರೆ ಕಣ್ ಬಿಡ್ತಾ ನಿಂತ್ಕೊಂಡ್ರಲ್ಲ. ಯಾವ ರುದ್ರಪ್ಪ? ಅದೇ ಮೊದ್ಲು ಮಿಲಿಟರಿಲಿ ಇದ್ನಂತೆ, ಈಗ ಲಾಟಿ ಹೊಡಿತಿದ್ದಾನಂತಲ್ಲ. ಏನಪ್ಪ ನಿಂದೇನು ಕೈಯೋ ಕಬ್ಬಣದ ರಾಡೋ? ಮನೆ ಅಡ್ರೆಸ್ ಕೇಳ್ತಿದ್ರೆ ಬೆನ್ನ ಮೇಲೆ ಗೊತ್ತಿಯಲ್ಲ. ಯಾರ ಮನೆ ಬೇಕು ನಿನ್ಗೆ? ರುದ್ರಪ್ಪನ ಮನೆನಪ್ಪ. ನಿನಗೇನಾದ್ರೂ ಗೊತ್ತಾ? ಗೊತ್ತು. ಎಲ್ಲಿದೆ? ನೋಡಲ್ಲಿ. ಹೌದು, ಅವನು ಹೇಗೆ ಆಸಾಮಿ? ಒಳ್ಳೆಯವನ ಕೆಟ್ಟವನ? ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವರು ಬಹಳ ಕೆಟ್ಟವನು. ಅವನಿಂದ ನಿನ್ಗೇನಾಗ್ಬೇಕು? ನನಗ ಆ ರುದ್ರಪ್ಪ ಇದಾನಲ್ಲ, ಈಗ ಅವನು ಮನೇಲಿದ್ದಾನ? ಇಲ್ಲ. ಹಾಗಾದ್ರೆ ಎಲ್ಲಿರ್ತಾನೆ? ನಿನ್ನ ಎದುರಿಗೆ ನಿಂತಿದ್ದಾನೆ. ನೀವೇನಾ? ನೀವು ಯಾರೋ ಅಂತ ತಿಳ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸಿ. ಹೇಳು, ಪರವಾಗಿಲ್ಲ. ಯಾರು ನೀನು? ನನ್ನ ಹೆಸರು ಆನಂದ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಿಮ್ ಸ್ನೇಹಿತರಂತಲ್ಲ ರಾಜಶೇಖರ್, ಅವರು ನಿಮ್ಗೊಂದು ಲೆಟರ್ ಕೊಟ್ಟು ಕಳಿಸಿದ್ದಾರೆ. ಓ, ರಾಜಶೇಖರ್ ಕಳ್ಸಿರೋ ಹುಡುಗನ ಮೊದ್ಲೇ ಹೇಳ್ಬಾರ್ದಾಗಿತ್ತ? ನಮ್ಮ ಹುಡುಗ್ನೆ. ನೀವ್ ಹೋಗಿ. ಹೌದೌದು, ನೀವ್ ಹೋಗಿ. ಒಳ್ಳೆ ರಾಮಾಯಣ ಆಯ್ತಿದು. ಹೌದು, ನಿನ್ ರಾಜಶೇಖರ್ಗೆ ಏನಾಗ್ಬೇಕು? ಅವರು ಅವ್ರ ಮನೇಲಿ ನಾನು ಕೆಲಸ ಮಾಡ್ತಿದ್ದೆ. ಪ್ರಿಯ ಸ್ನೇಹಿತ ರುದ್ರಪ್ಪನಿಗೆ ರಾಜಶೇಖರ್ ಮಾಡುವ ನಮಸ್ಕಾರಗಳು. ಈ ಕಾಗದ ತಂದಿರುವ ಹುಡುಗ ಆನಂದ್ ಅಂತ. ಇವನಿಗೆ ಬಂಧು ಬಳಗ ಯಾರೂ ಇಲ್ಲ, ಅನಾಥ. ಇವನನ್ನು ಕಾಪಾಡೋ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ. ಹುಡುಗ ಒಳ್ಳೆಯವನು, ಆದ್ರೆ ಜವಾಬ್ದಾರಿ ಇಲ್ಲದೆ ಬೆಳೆದಿದ್ದಾನೆ. ಪ್ರಾಪಂಚಿಕ ವ್ಯವಹಾರ ಜ್ಞಾನ ಗೊತ್ತಿಲ್ಲ. ಇಲ್ಲಿ ನನಗೆ ಕೆಲಸದ ಒತ್ತಡ ಜಾಸ್ತಿ. ಇವನ ಕಡೆ ಗಮನ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ. ನೀನು ಈ ಹುಡುಗನ್ನ ನಿನ್ನ ಹತ್ರನೇ 1 ವರ್ಷ ಕೆಲ್ಸಕ್ಕೆ ಇಟ್ಕೊಂಡು ಜೀವನದ ಕಷ್ಟ ಸುಖ ಪರಿಚಯ ಮಾಡಿಸಿ ಇವನ್ನು ಒಬ್ಬ ಮನುಷ್ಯನಾಗುವ ಹಾಗೆ ಮಾಡು. ಒಂದು ಪಕ್ಷ ಇವನನ್ನ ಪಳಗಿಸೋದಿಕ್ಕೆ ನಿನ್ನಿಂದ ಸಾಧ್ಯವಾಗದೆ ಇದ್ರೆ, ಅಥವಾ ಇವನೇನಾದ್ರೂ ತಪ್ಪು ಮಾಡಿದ್ರೆ ತಕ್ಷಣ ಬೆಂಗಳೂರಿಗೆ ಕಳಿಸ್ಬಿಡು. ಅಯ್ಯೋ, ಊರಿಗೆ ಮಾತ್ರ ಕಳಿಸ್ಬಿಡ್ಬೇಡಿ. ನೀವ್ ಹೇಳ್ದ ಹಾಗೆ ಕೇಳ್ಕೊಂಡು ಇಲ್ಲೇ ಇರ್ತೀನಿ. ಅಲ್ಲಪ್ಪ, ನೀನ್ ಸಿಟಿಲಿ ಬೆಳೆದ ಹುಡುಗ, ಈ ಹಳ್ಳಿಲಿ ಹೇಗಿರ್ತೀಯ? ಏನ್ ಕೆಲಸ ಮಾಡ್ತೀಯಾ? ನೀವೇನ್ ಕೆಲಸ ಕೊಟ್ರು ಮಾಡ್ತೀನಿ. ಸರಿ, ಬಾ ಮನೆಗೆ ಹೋಣ. ಏಯ್, ಚಪ್ಲಿ ಇಲ್ಲಿ ಬಿಡು. ಏನ್ ಸಲೀಸ ಹೋಗ್ತಾನೆ ಇದೆಯಲ್ಲ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಅದಕ್ಕೆ ತಾನೇ ನೀನ್ ಇಲ್ಲಿ ಕಳಿಸಿರೋದು. ಮೀನಾಕ್ಷಿ, ಬಂದೆ. ಮೀನಾಕ್ಷಿ, ಇನ್ಮೇಲೆ ಇವನು ನಮ್ಮನೇಲಿ ಕೆಲಸ ಮಾಡ್ಕೊಂಡಿರ್ತಾನೆ. ನಾನು ಹೇಳ್ತಿದ್ನಲ್ಲ, ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತ ಕೋಟ್ಯಾಧೀಶ್ವರ ರಾಜಶೇಖರ್ ಇದ್ದಾನೆ ಅಂತ, ಅವನ್ ಕಳ್ಸಿದ್ದಾನೆ. ನಮಸ್ಕಾರ. ನಮಸ್ಕಾರ ಅಮ್ಮ. ನಾವು ತೋಟಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಹೋಗ್ಬಮ್ಮ. ಮಂಗಳ, ನಮ್ ಹಿತ್ಲಲ್ಲಿ ದನದ ಕೊಟ್ಟಿಗೆ ಪಕ್ಕದಲ್ಲಿ ರೂಮ್ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗ್ ಬಿಡಮ್ಮ ಇವನ್ನ. ಸರಿ. ಆನಂದ್,
ನೀನ್ ಹೋಗಿ ಸ್ವಲ್ಪ ಸುಧಾರಿಸ್ಕೊ. ಆಮೇಲೆ ನಿನ್ ಕೆಲ್ಸ ಏನು ಎತ್ತ ಅಂತ ಹೇಳ್ತೀನಿ. ಹೋಗು. ಬಾಬಾ. ಎಲ್ಲೋ ಲೂಸು ಅಂತ ಕಾಣಿಸುತ್ತೆ. ಬಾ. ನೋಡು, ಇನ್ಮೇಲೆ ಇದೇ ನಿನ್ ಜಾಗ. ಓ, ಇವರೆಲ್ಲ ನನಗೆ ಸ್ವಾಗತ ಕೊಡೋದಕ್ಕೆ ಕಾಯ್ತಾ ಇದ್ರು ಅಂತ ಕಾಣುತ್ತೆ. ಹೊಯ್, ಹೊಯ್, ಹತ್, ಹತ್. ಈ ಜಾಗ ನಿನ್ಗೆ ಅನುಕೂಲವಾಗಿದೆ ತಾನೆ? ಆಹಾ, ಬಹಳ ಅನುಕೂಲವಾಗಿದೆ. ದನದ ಕೊಟ್ಟಿಗೆ ಯೇಸು ಕ್ರಿಸ್ತ ಹುಟ್ಟಿದ ಜಾಗ ಆನಂದವಾಗಿದೆ. ಛೆ, ಏನಿದು ಬರೀ ನೊಣಗಳೇ ಇದಾವಲ್ಲ? ನೊಣಗಳಲ್ಲ, ಇವರು ಸಂಗೀತದ ಶಾಮಣ್ಣವರು. ಆ ಗೊತ್ತಾಗಿಲ್ವಾ? ಸೊಳ್ಳೆಗಳು. ಅವೆಲ್ಲ ಏನ್ ಪರವಾಗಿಲ್ಲ. ನೀರ್ ಹಾಕಿ ತೊಳ್ದು ಸುಣ್ಣ ಬಣ್ಣ ಬಳಿದ್ರೆ ಎಲ್ಲ ಹೊಟ್ಟೋಗುತ್ತೆ. ಹೌದು, ಇಲ್ಲಿ ಬಾಲ್ಕನಿ, ಬೆಡ್ರೂಮ್, ಡೈನಿಂಗ್ ಹಾಲ್ ಎಲ್ಲ ಎಲ್ಲಿ? ಹಂಗಂದ್ರೆ ಅದೇ ಕೂತ್ಕೊಳಕ್ಕೆ, ಮಲ್ಕೊಳಕ್ಕೆ, ಊಟ ಮಾಡಕ್ಕೆ. ಅದಕ್ಕೆಲ್ಲ ಬೇರೆ ಬೇರೆ ಜಾಗ ಇಲ್ಲ ಇಲ್ಲಿ. ಓ, ಇಲ್ಲಿ ಎಲ್ಲಂದ್ರಲ್ಲಿ ಮಲ್ಕೋಬಹುದು, ಎಲ್ಲಿ ಬೇಕಾದ್ರೂ ಊಟ ಮಾಡಬಹುದು, ಯಾರ ಜೊತೆ ಎಲ್ಲಿ ಬೇಕಾದ್ರೂ. ಎಲ್ಲ ಸ್ವಾತಂತ್ರ್ಯ. ಅದ್ ಸರಿ, ಇದಕ್ಕೆ ಓ ಅದಾ, ಊರಾಚೆ ಹೋದ್ರೆ ಅಲ್ಲೊಂದ್ ದೊಡ್ಡ ತೋಪಿದೆ, ಅಲ್ಲೇ ಎಲ್ಲ. ಓ, ಔಟ್ಡೋರು, ಹಾಯಾಗಿ ಫ್ರೀಯಾಗಿ. ಹೌದು, ಏನದು ಗೋಡೆಯಲ್ಲಿ ಬಿಲ ಇದೆಯಲ್ಲ? ಅದಾ, ಆಗಾಗ ಅದ್ರಿಂದ ಹಾವು ಚೆಳು ಬರ್ತಾ ಇರುತ್ತೆ. ಆ, ಆ, ಎಲ್ಲಾದ್ರು ಹೌದು, ನೀನ್ ಸಿನಿಮಾದಲ್ಲಿ ಪಾಠ ಮಾಡಿದ್ಯಾ? ಇಲ್ವಲ್ಲ, ಯಾಕೆ? ಆ ಪ್ರೇಮಲೋಕದಲ್ಲಿ ರವಿಚಂದ್ರನ್ ಇದ್ದಾನಲ್ಲ, ಇನ್ ಅವನಂಗೆ ಇದೆಯಾ? ಹೋಗಿ ಹೋಗಿ ನನ್ನ ಅಪೋಲಿಗೆ ಹೋಲಿಸ್ತೀಯಲ್ಲ. ಮಾತೆತ್ತಿದ್ರೆ ಬೆಡ್ರೂಮ್ ಸಾಂಗು, ಮಳೆ ಸಾಂಗು ಅಂತ ಹುಡುಗಿರ ಹಿಂದೆನೆ ಓಡಾಡ್ತಿರ್ತಾನೆ. ಅವನಿರೋದು ಪ್ರೇಮ ಲೋಕದಲ್ಲಿ, ನಾನಿರೋದು ಭೂಲೋಕದಲ್ಲಿ. ನಾನು ಒಂದ್ ಸಿನಿಮಾ ತೆಗೆದ್ರೆ ನಿನ್ನೂ ಆ ಪ್ರೇಮಲೋಕಕ್ಕೆ ಕಳಿಸ್ತೀನಿ. ಅದ್ ಸರಿ, ನಿಮ್ಮ ಅಪ್ಪಂಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಲ್ಲ? ಯಾಕೆ? ಅಷ್ಟೊಂದ್ ಹಣ ಸಂಪಾದನೆ ಮಾಡಿದಾನಲ್ಲ ಅವನು, ಮನೇಲಿ ಒಂದು ಫ್ಲಶ್ ಔಟ್ ಕಟ್ಸೋಕ್ ಗೊತ್ತಿಲ್ವಾ? ಹಾ, ಪಂಪ್ ಊಟ? ಪಂಪ್ ಔಟ್ ಅಲ್ಲ, ಫ್ಲಶ್ ಔಟ್. ಅದೇ ನಂಗ್ ಡೌಟು. ಹಾಗಂದ್ರೆ ಏನು? ಹಾಗಂದ್ರೆ ಇದು. ಓ ಅದಾ, ಇರು, ನೀನ್ ಹೇಳ್ದೆ ಅಂತ ಅದನ್ನ ಕಟ್ಸೋಕೆ ನಮ್ಮಪ್ಪನ್ ಹೇಳ್ತೀನಿ. ಅಯ್ಯಯ್ಯೋ, ಅದನ್ನೆಲ್ಲ ಹೇಳ್ಬೇಡಪ್ಪ. ಒಂದ್ ವರ್ಷ ಇರೋಕ್ ಬಂದಿರೋ ನನ್ನನ್ನ ನಿಮ್ಮ ಅಪ್ಪ ಒಂದೇ ದಿನದಲ್ಲಿ ಕಳಿಸ್ಬಿಡ್ತಾನೆ. ನಡಿ. ಹೋಗಿ ಆ ಗಿಡದ ಮರೆಯಲ್ಲಿ ಕೂತ್ಕೋ. ಏನ್ ಆಟ ಆಡ್ತಿದ್ಯಾ? ಹೋಗಿ ಅಲ್ಲಿ ಕೂತ್ಕೋಬೇಕಾ? ಯಾರಾದ್ರೂ ಬಂದ್ಬಿಟ್ರೆ? ಯಾರಾದ್ರೂ ಬಂದ್ರೆ ನಾ ವಿಸಿಲ್ ಹೊಡಿತೀನಿ. ಓಹೋ, ಈ ಹಳ್ಳಿಲಿ ಅದೇನಾ ಸಿಗ್ನಲ್ಲು? ನೋಡ್ಕೋ, ಯಾರಾದ್ರೂ ಬಂದ್ಬಿಟ್ಟಾರೋ? ಸರಿ. ನೋಡ್ಕೊಳ್ಳಲೇ. ಅಯ್ಯಪ್ಪ, ಅಯ್ಯಪ್ಪ, ಅಯ್ಯೋ, ಏನಾಯ್ತು? ಕೆಂಪಿರ್ಬೇಕಣೋ, ಒಳಗೆಲ್ಲ ಹತ್ಕೊಂಡ್ಬಿಟ್ಟದೆ, ಎಲ್ಲೆಲ್ಲೋ ಕಡಿತಾ ಇದೆ. ಹೋಗಿ ಹೋಗಿ ಇರುವೆ ಗೂಡ್ ಮೇಲೆ ಯಾಕೆ ಕೂತ್ಕೊಳ್ಳೋಕೋದೆ? ನೀನು ಸರಿಯಾದ ಆಸಾಮಿ. ಅಯ್ಯೋ ದೇವ್ರೆ, ಈ ಹಳ್ಳಿಲಿ ಇದಕ್ಕೂ ಕಾಟಾನ? ಅಯ್ಯೋ, ಯಾಕೆ ಹಾಗೆ ಒದ್ದಾಡ್ತಿದ್ಯಾ? ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ ರೂಢಿ ಇಲ್ಲ, ಅದಕ್ಕೆ. ಇನ್ನೇ ನಿಂತ್ಕೊಂಡೆ ಊಟ ಮಾಡ್ತಿದ್ಯಾ? ಎಲ್ಲ ಲೂಸು ಕಣೆ. ಅಯ್ಯಯ್ಯೋ, ಏನಿದು ಚೆಂಡಿದ್ದಾಗಿದೆ? ರಾಗಿ ಮುದ್ದೆ ಊಟ ಮಾಡು, ಜೀವಕ್ ತಂಪು, ತೋಳಕ್ ಬಲ. ಹೌದು, ನಿಮ್ ಮನೇಲಿ ಬೆಳಿಗ್ಗೆ ಟಿಫನ್ಗೇನು ಮಾಡಲ್ವಾ? ಅದೇ ಇಡ್ಲಿ, ಉಪ್ಪಿಟ್ಟು, ದೋಸೆ ಮಾಡ್ತೀವಲ್ಲ, ಉಗಾದಿಗೆ, ದೀಪಾವಳಿಗೆ. ಓಹೋ, ವರ್ಷಕ್ಕೆ 2 ದಿವಸ. ಗೌರಿ ಹಬ್ಬಕ್ಕೂ ಮಾಡ್ತೀವಿ. ಹಾಗಾದ್ರೆ 3 ದಿವಸ. ನೀನು ಪ್ಯಾಟೆಲ್ ಬೆಳೆದ ಹುಡುಗ, ಈ ಹಳ್ಳಿ ರೀತಿ ನೀತಿ ಎಲ್ಲ ನಿನ್ಗೇನು ಗೊತ್ತಿಲ್ಲ. ನೋಡಪ್ಪ, ಇನ್ಮೇಲೆ ನೀನ್ ಇಲ್ಲೇ ಇರ್ತೀಯಲ್ಲ, ಒಂದೊಂದ ನಿನಗೆ ಗೊತ್ತಾಗುತ್ತೆ. ಊಟ ಮಾಡಪ್ಪ. ಅಯ್ಯಯ್ಯ, ಏನಿದು ಉಪ್ಪು ಖಾರ ಏನೂ ಇಲ್ಲ? ಖಾರ ಬೇಕಾ? ತಗೋ. ಏನ್ ನೋಡ್ತಿದ್ಯಾ? ತಿನ್ನು. ತಿನ್ಲ? ಯಾಕೆ ಖಾರ ಜಾಸ್ತಿ ಆಯ್ತಾ? ನೀರ್ ಕುಡಿ. ಕುಡಿ. ಸರ್, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಕೇಳು. ಗೊತ್ತಿಲ್ಲದೆ ಇರೋದು ನಾ ಕೇಳಿ ತಿಳ್ಕೊಬೇಕು. ಅದಕ್ಕೆ ತಾನೇ ನೀನ್ ಇಲ್ಲಿಗೆ ಬಂದಿರೋದು. ಈ ಊರಲ್ಲೂ ವಾರಕ್ಕೆ 7 ದಿವಸ ತಾನೇ ಇರೋದು? ಹೌದೌದು, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಸದ್ಯ ಬದುಕ್ತು ಜೀವ. ಹ್ಮ್
ಅಗ್ರಿಮೆಂಟ್ ಎಲ್ಲ ಸರಿಯಾಗಿದೆ ತಾನೆ? ಅದೆಲ್ಲ ಏನೋ ಗೋಪಾಲ ನನ್ನ ನಿನ್ನಲ್ಲಿ. ಅಂದ ಹಾಗೆ ಆಡಿಟರು ಈ ವರ್ಷದ ಬ್ಯಾಲೆನ್ಸ್ ಶೀಟ್ ಕಳಿಸಿದ್ದಾರೆ. ಈ ವರ್ಷ ಬಿಸ್ನೆಸ್ ಅಲ್ಲಿ ನಮ್ಗೆ 10 ಲಕ್ಷ ರೂಪಾಯಿ ಪ್ರಾಫಿಟ್. ಈ ಸಾರಿ ಕೆಲಸಗಾರರಿಗೆಲ್ಲ ಬೋನಸ್ ಕೊಟ್ಬಿಡೋಣ. ರಂಗನಾಥ, ಕೆಲಸಗಾರರ ಮೆಂಟಾಲಿಟಿ ನಿನ್ಗೆ ಗೊತ್ತಿಲ್ಲ. ಒಂದು ಸಾರಿ ಬೋನಸ್ ಕೊಟ್ಟು ರುಚಿ ತೋರಿಸಿದ್ರೆ ಪ್ರತಿ ವರ್ಷ ಅದನ್ನೇ ಕೇಳ್ತಾ ಇರ್ತಾರೆ. ಗೋಪಾಲ, ಅವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ತಾನೇ ನಮಗೆ ಪ್ರಾಫಿಟ್ ಬಂದಿರೋದು. ಇದ್ರ ಸ್ವಲ್ಪನಾದ್ರೂ ಹಂಚದೆ ಹೋದ್ರೆ ತುಂಬಾ ಅನ್ಯಾಯ ಆಗುತ್ತೆ. 1 ಲಕ್ಷನಾದ್ರೂ ಬೋನಸ್ನ ಹಂಚ್ಬಿಡೋಣ. ಇದರಿಂದ ನಮ್ಗೇನು ತೊಂದರೆ ಆಗಲ್ಲ ಕಣೋ. ಸಂಸ್ಥೆ ನನ್ನ ಒಬ್ಬಂದೇ ಆಗಿದ್ರೆ ಆ ಮಾತೇ ಬೇರೆ. ನಿಂದು ಪಾರ್ಟ್ನರ್ಶಿಪ್ ಇರೋದ್ರಿಂದ ನಿನ್ ಮಾತು ತೆಗೆದುಹಾಕಕ್ಕಾಗಲ್ಲ. ಮುಂದಿನ ತಿಂಗಳು ಹೇಗೂ ಮದುವೆ ಮುಹೂರ್ತ ಇಟ್ಕೊಂಡಿದೀವಲ್ಲ, ಆ ಸಮಯದಲ್ಲೇ ಕೆಲಸಗಾರರಿಗೆಲ್ಲ ಬೋನಸ್ ಹಂಚ್ಬಿಡೋಣ. ಮದುವೆ? ಯಾರ್ ಮದುವೆ? ಇದೇನು ರಂಗನಾಥ ಹೀಗ್ ಕೇಳ್ತಾ ಇದೀಯಾ? ನಿನ್ ಮಗಳು ಆಶಾನ ನನ್ನ ಮಗ ವಿನೋದ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಇಷ್ಟು ಬೇಗ ಮರ್ತ್ ಬಿಟ್ಯಾ? ಮರ್ತಿಲ್ಲ ಕಣೋ, ಜ್ಞಾಪಕ ಇದೆ. ಸರಿ, ಹಾಗಾದ್ರೆ ಮುಂದಿನ ತಿಂಗಳು ಮದುವೆ ಮುಹೂರ್ತ ಇಟ್ಕೊಂಡ್ಬಿಡೋಣ. ಮುಂದಿನ ತಿಂಗಳು ಬೇಡ ಗೋಪಾಲ. ಮದುವೆಗೆ ಯಾಕಿಷ್ಟ ಅವಸರ? ಈಗಲೇ ಏನ್ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರೆ ನಮ್ಮ ಆಶಾ. ಹೆಣ್ಮಕ್ಳು ಹೇಳದೆ ಹಾಗೆ, ನೀನೀಗ ಅವಳು ಹೇಳ್ದಾಗೆ ಕೇಳ್ತಾ ಇದ್ರಾಗತ್ತಾ? ಏಯ್, ಆಶಾ ಹುಟ್ಟಿದ 3 ತಿಂಗಳಿಗೆ ತನ್ನ ತಾಯಿನ ಕಳ್ಕೊಂಡ್ಲು. ತಾಯಿ ಇಲ್ಲದ ಮಗು ಅಂತ ತುಂಬಾ ಮುದ್ದಾಗಿ ಸಾಕಿದೆ. ಅವಳಿಗಿಷ್ಟ ಇಲ್ಲದೆ ಇರೋ ಕೆಲಸನ ನಾನು ಯಾವ್ದು ಮಾಡೋದಿಲ್ಲ ಕಣೋ. ಮಣಿ, ಸಂಪಂಗಿ, ನನ್ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆಲ್ಲ ಡಿನ್ನರ್ಗೆ ಏರ್ಪಾಟ್ ಮಾಡು. ಆಯ್ತಮ್ಮ. ಆಶಾ, ಓ, ಏನ್ ಡ್ಯಾಡಿ ಎಲ್ಲ ಸೇರಿನೋ ಮೀಟಿಂಗ್ ಮಾಡ್ತಿರೋ ಹಾಗಿದೆ. ನಿನ್ ವಿಷಯನೇ ಮಾತಾಡ್ತಿದ್ವಮ್ಮ. ಮುಂದಿನ ತಿಂಗಳೇ ನಿನ್ ಮದುವೆ ಮಾಡ್ಬಿಡೋಣ ಅಂತ ನಮ್ ಗೋಪಾಲ ಹೇಳ್ದ. ಮಾರ್ಚ್ ನಲ್ಲಿ ನಮ್ ವಿನೋದ್ ಅಮೆರಿಕಾಕ್ ಹೋಗ್ತಾ ಇದ್ದಾನೆ. ಅವನ್ ಜೊತೆ ನೀನು ಹೋಗ್ಬೋದು ಅಂತ. ಏನು, ಫಾರಿನ್ ಹೋಗಕ್ಕೆ ನಾನು ಅವನ್ ಜೊತೆಲೆ ಹೋಗ್ಬೇಕಾ? ನನಗಿಷ್ಟ ಬಂದ್ರೆ ನಾನೇ ಹೋಗ್ತೀನಿ. ಆಗಲ್ಲ ಆಶಾ, ಬೇಗ ಮದ್ವೆ ಆದ್ರೆ ಒಂದೇ ಸಾರಿ ಹನಿಮೂನ್ಗೆ ಹೋಗ್ಬೋದಲ್ಲ? ಸಾರಿ, ನನಗಿಷ್ಟು ಬೇಗ ಮದ್ವೆ ಆಗೋಕೆ ಇಷ್ಟ ಇಲ್ಲ. ಹಾರ್ಸ್ ರೈಡಿಂಗ್ ಪ್ರಾಕ್ಟೀಸ್ ಈಗ ತಾನೇ ಮುಗೀತು. ಕರಾಟೆ ಪ್ರಾಕ್ಟೀಸ್ ಮಾಡ್ಬೇಕು, ಆಮೇಲೆ ರಷ್ಯನ್ ಬ್ಯಾಲೆ ಅಭ್ಯಾಸ ಮಾಡ್ಬೇಕು ಅಂತ ಇದೀನಿ. ಮದ್ವೆ ಆದ್ಮೇಲೆ ಅಭ್ಯಾಸ ಮಾಡ್ಬೋದು ಆಶಾ, ನಾನ್ ನಿನಗೆ ಪೂರ್ತಿ ಸ್ವಾತಂತ್ರ್ಯ ಕೊಡ್ತೀನಿ. ಏನು, ನೀನು ನನಗ್ ಸ್ವಾತಂತ್ರ್ಯ ಕೊಡ್ತೀಯ? ನನ್ನ ಸ್ವಾತಂತ್ರ್ಯ ನನಗಿದ್ದೇ ಇದೆ, ಅದನ್ನ ಯಾರು ಕೊಡ್ಬೇಕಾಗಿಲ್ಲ. ಅದನ್ನ ನೀನು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕು. ಅಂಡರ್ಸ್ಟ್ಯಾಂಡ್? ಡ್ಯಾಡಿ, ನಾನ್ ಬರ್ತೀನಿ. ಏ ವಿನೋದ್, ಬೇಜಾರ್ ಮಾಡ್ಕೋಬೇಡ್ವೋ. ಆಶಾ ಚಿಕ್ಕ ಮಗು ಇದ್ದ ಹಾಗೆ, ಸ್ವಲ್ಪ ಹಠ ಜಾಸ್ತಿ ಅಷ್ಟೇ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಹೆಂಗಸರಿಗೆ ಇಷ್ಟೊಂದು ಹಠ ಇರಬಾರ್ದು ಡ್ಯಾಡಿ. ಜೋರಾಗಿ ಹೇಳ್ಬೇಡಪ್ಪ. ಈ ಮಾತೇನಾದ್ರೂ ಅವಳು ಕಿವಿಗೆ ಬಿದ್ರೆ ನಿನ್ನ ಮದುವೆನೇ ಆಗಲ್ಲ ಅನ್ಬಿಡ್ತಾಳೆ. ಅವಳ ಹಠನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀನೇ ತಗ್ಗಿ ಬಗ್ಗೆ ನಡೆದ್ರಾಯ್ತು ಅಷ್ಟೇ. ಹಾಗೆ ಹಾಗೆ, ಗುಡ್. ಕಾಲನ್ ಸರಿಯಾಗಿ ಉಜ್ಜಲು. ಏಯ್, ನಾವಿಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀನ್ ಕಲ್ ಮೇಲೆ ಕೂತ್ಕೊಂಡು ದೊರೆಮ್ಮಂಗ್ ನಂಗ್ ಮಾತಾಡ್ತಾ ಇದ್ಯಾ? ಅಪ್ಪ ಹೇಳಿರೋದು ನಿನ್ ಕೈಲಿ ಕೆಲಸ ಮಾಡ್ಸು ಅಂತ. ಬಾ, ಎತ್ತಗ್ ಮೈ ತೊಳಿ. ನಾನ್ ಬರೋದಿಲ್ಲ ಕಣಪ್ಪ, ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡುತ್ತೆ. ಬಟ್ಟೆ ಮೇಲ್ಗೆ ತುಂಬಾ. ಏ ಕೇಶವ, ಇವ್ರತ್ರ ಹೇಳೋದ್ಕಿಂತ ಆ ಕೆಲ್ಸ ನಾವೇ ಮಾಡೋದೇ ವಾಸಿ. ಯಾವ ಕೆಲ್ಸನೂ ಬರೋದಿಲ್ಲ. ಏನಮ್ಮಣ್ಣೆ, ನನ್ನೇ ಕಂಡ ಮಾಡ್ತೀಯಾ? ಹಾಗೆಲ್ಲ ಏನಿಲ್ಲ, ಒಂದ್ ಸಾರ್ತಿ ತೋರ್ಸಿದ್ರೆ ಸಾಕು, ಹಾಗೆ ಗಪ್ ಅಂತ ಹಿಡ್ಕೊಂಡ್ಬಿಡ್ತೀನಿ. ಬರ್ತೀನಿ ತಡಿ. ಬರೀ ನೀರ್ ಹಾಕಿ ತೊಳಿಬೇಕು, ಸೋಪ್ ಹಾಕಿ ತೊಳಿಬೇಕು? ಸೋಪ? ಈ ಊರಲ್ಲಿ ಜನಗಳಿಗೆ ಮೈ ತೊಳಿಯಕ್ ಸೋಪ್ ಇಲ್ಲ, ಇನ್ ದನಗಳಿಗೆ ಎಲ್ಲಿಂದ ತರೋಣ? ಅದ್ ಸರಿ, ದಿವ್ಸಕ್ಕೆ ಎಷ್ಟು ಲೀಟರ್ ಹಾಲು ಕರಿಯುತ್ತೆ ಇದು? ಹಾಲ? ಸರಿ ಹೋಯ್ತು, ಇದು ಎತ್ತು. ಅದು ಗೊತ್ತು, ಆದ್ರೇನು ಎತ್ತು ಹಾಲು ಕರಿಬಾರ್ದು ಅಂತ ರೂಲ್ಸ್ ಇದೆಯಾ? ಅಯ್ಯೋ ದೇವ್ರೆ, ಎತ್ತು ಹಾಲ್ ಕರಿಯುತ್ತಾ? ಯಾಕೆ ಕರಿಯಲ್ವಾ? ಅಲ್ಲ, ಸ್ಕೂಲಲ್ಲಿ ಯಾವ್ದ್ ಕರಿಯುತ್ತೆ ಯಾವ್ದ್ ಕರಿಯಲ್ಲ ಅಂತ ಹೇಳ್ಕೊಟ್ಟಿಲ್ಲ. ಸರಿಯಾಗಿ ಕೆಳಗಡೆ ಬಗ್ ನೋಡು. ಈಗ ಗೊತ್ತಾಯ್ತು. ಓಹ್, ಈ ಊರಲ್ಲಿ ಇಷ್ಟು ದಿವ್ಸಕ್ಕೆ ಓದೋಕ್ ಪುಸ್ತಕಗಳಾದ್ರೂ ಸಿಕ್ತಲ್ಲ. ತೆನಾಲಿ ರಾಮಕೃಷ್ಣನ ವಿನೋದ ಕಥೆಗಳು, ಇದು ನಮಗಲ್ಲ. ಶ್ರೀ ದೇವಿ ಮಹಾತ್ಮೆ, ಇದು ಹೆಂಗಸರಿಗೆ. ನಳಚರಿತ್ರೆ, ಇದು ನಮಗಲ್ಲ. ರತಿ ವಿಜ್ಞಾನ, ಇದು ನಿಮಗೆ ನನಗೆ. ಪೂಜಾರಿ ನಾಗಪ್ಪನ ಪ್ರೇಮ ಕಥೆ. ಓಹೋ, ಪೂಜಾರಿ ನಾಗಪ್ಪನ ಪ್ರೇಯಸಿ ಮೋಹಿನಿ ಮಂಚದ ಮೇಲೆ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಳು. ಸಮಯಕ್ಕೆ ಸರಿಯಾಗಿ ನಾಗಪ್ಪ ಬಾಗಿಲನ್ನು ತೆರೆದು
ಸುತ್ತಮುತ್ತ ನೋಡಿ ಸದ್ದು ಮಾಡದೆ ಮೆಲ್ಲನೆ ಒಳ ಬಂದನು. ಓಹೋ, ಮೆಲ್ಲನೆ ಒಳ ಬಂದನು. ಆಸೆಯಿಂದ ನಾಲಿಗೆಯನ್ನು ಆಡಿಸುತ್ತಾ ಆಡಿಸುತ್ತಾ ಹತ್ತಿರ ಬಂದ. ಮೋಹಿನಿ ವಯ್ಯಾರದಿಂದ ತನ್ನ ಸೆರಗನ್ನು ಜಾರಿಸಿದಾಗ ಉದ್ರೇಕದಿಂದ ನಾಗಪ್ಪ ಉಶ್ಯೆಂದು ಉಸಿರು ಬಿಡುತ್ತಾ, ಉದ್ರೇಕದಿಂದ ನಾಗಪ್ಪ ಉಶ್ಯೆಂದು ಉಸಿರು ಬಿಡುತ್ತಾ, ಉದ್ರೇಕದಿಂದ ಉಶ್ಯೆಂದು ಉಶ್ಯೆಂದು ಆನಂದ್, ಆನಂದ್, ಅಯ್ಯೋ, ಯೋ ಯೋ ಹೇಳ್ಮೇಲೆ ಏನಿದು ಇಲ್ಲಿದ್ದೆ ಮಾಡ್ತಿದ್ಯಾ? ನಿದ್ದೆ ಮಾಡ್ತಿರ್ಲಿಲ್ಲ, ಸುಮ್ನೆ ಮಲಗಿದ್ದೆ. ಸುಮ್ನೆ ಮಲ್ಗೋಕ ನೀನ್ ಬಂದಿರೋದು? ಇಲ್ಲ ಇಲ್ಲ, ಈಗೇನ್ ಮಾಡ್ಬೇಕು ಹೇಳು? ಕರ ಬಿಡು, ಹಾಲ್ ಕರಿಬೇಕು. ಅಯ್ಯ, ಕರ ಬಿಡೋಕು ನಾನೇ ಬರ್ಬೇಕಾ? ಯೋ ಏನಿದು ಕರ ಬಿಡು ಅಂದ್ರೆ ಇದನ್ ಬಿಡ್ತಾ ಇದೆಯಲ್ಲ? ಯಾಕೆ? ಇದನ್ ಬಿಟ್ರೆ ಹಾಲ್ ಕರಿಯಲ್ವಾ? ನೀನ್ ಕಟ್ಕೊಂಡ್ರೆ ಹಾಲ್ ಕರ್ದಂಗೆ, ಹೋಗಿ ಅದನ್ ಬಿಡು. ಅದನ್ ಬಿಡ್ಬೇಕಾ? ಓಹೋ, ಕರ್ಮ. ಏನ್ ನೋಡ್ತಿದ್ಯಾ? ಹೇಳ್ಕೊ. ಯಾರನ್ನ? ಅಯ್ಯೋ, ಕರ ಹಿಡ್ದು ಹೇಳ್ಕೊಳಯ್ಯ, ಹಾಲೆಲ್ಲ ಕುಡ್ದು ಬಿಡುತ್ತೆ. ಅಯ್ಯೋ, ಬಿಡು ಅಂತೀಯ, ತಿರ್ಗಾ ಎಳ್ಕೊ ಅಂತೀಯ, ಏನ್ ಮಾಡ್ಬೇಕು ಅಂತಲೇ ಅರ್ಥ ಆಗಲ್ಲ. ಅಯ್ಯೋ, ಬಾ 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 ಬಾ. ಮಂಗಳ, ಬಂದೆ. ಯೋ ನಿನ್ ಹೆಸರು ಮಂಗಳನಾ? ಅಲ್ಲ, ಮತ್ ನೀನ್ಯಾಕ್ ಹೋಗ್ತೀಯಾ? ತಗೋ, ಹಾಲ್ ಕರಿತಾರೋ, ನಾನೀಗ್ಲೇ ಬರ್ತೀನಿ. ಔ ಔ ಆ ಔ ಔ ಔ ಔ ಔ. ಅಯ್ಯೋ, ಏನಯ್ಯ ಹೊತ್ತು ಬಿಡ್ತಾ? ಇಲ್ಲ, ಕಾಲಲ್ಲಿ ಸುಮ್ನೆ ಹಾಗೆ ಟಚ್ ಮಾಡ್ತಷ್ಟೇ. ಅಯ್ಯೋ, ಜೋರಾಗಿ ಏಟ್ಬಿಟ್ಟೈತಾ? ಆ